ಸಮ ಆರೋಪ, ಸಮ್ಯಕ್ ಆರೋಪ. ಆರೋಪವು ಸರಿಯಾಗಿರಬೇಕು, ಸುಳ್ಳು ಹೇಳೋದಿದ್ದರೂ ಸರಿಯಾಗಿ ಸುಳ್ಳು ಹೇಳಬೇಕು, ಗೊತ್ತಾಗಬಾರ್ದು. ಹಾಗೆ ಸುಬ್ಬಪ್ಪ ಕೈಕಂಬ ಅವರು ಒಳ್ಳೆ ಮಾತಾಡಿದ್ರಿ ನೀವು. ನಾನು ಹೇಳುವ ಮಯ್ಯರಿಗೆ ಮುಂದಿನ ಸಂದರ್ಭದಲ್ಲಿ ಸುಬ್ಬಪ್ಪ ಕೈಕಂಬ ಅವರನ್ನು ವೇದಿಕೆಯಲ್ಲಿ ಬಳಸಬೇಕು ಇದಕ್ಕೆ ಅಂತ ನಾನು ಹೇಳುವವ. ಅದು ನೀವು ಬಂದ್ರಿ, ನೋಟೆಡ್. ಜೋಶಿಯವರು, ಅಶೋಕ್ ಭಟ್ರು ಕಲಾವಿದರಿಗೆ ಹೇಳಬೇಕು ಹೇಳಿದ್ರಿ ನೀವು. ಹೇಳುತ್ತೇವೆ. ಮುಂದಿನ ಆ ಕಾರ್ಯಕ್ರಮದಲ್ಲಿ ಕಲಾವಿದರನ್ನು ಕರ್ಕೊಂಡು ಬರುವ ಜವಾಬ್ದಾರಿ ನಿಮ್ಮದ್ದು. ಕೈಕಂಬ ಸರ್, ಒಂದು 25 ಕಲಾವಿದರನ್ನು ನೀವು ಕರ್ಕೊಂಡು ಬರ್ತೀರಾ? ಹೇಳೋಣ, ಜೋರು ಮಾಡಿ ಅಲ್ಲ, ಚಂದಕ್ಕೆ ಹೇಳೋಣ. ತುಂಬ ಯೂನಿವರ್ಸಿಟಿಯಲ್ಲಿ ಸತತ ಚಾಂಪಿಯನ್ ಗಳಿಸಿದ ತಂಡವನ್ನು ತಯಾರು ಮಾಡಿದವರು ನಾವು. ಏನು ಹೇಳ್ತೀರಿ ಜೊತೆಗಿರ್ತಿ ಅವರೇ? ನಮಗದು ಯಾವುದು ತಪ್ಪು ಮತ್ತು ಯಾವುದು ಸರಿ ಅಂತ ಸರಿಯಾಗಿ ಗೊತ್ತುಂಟು ಅಂತ. ಅಹಂಕಾರದಿಂದ ಹೇಳುವುದಿಲ್ಲ. 46 ವರ್ಷ ಮಣ್ಣೋರ್ತಾ ಇದ್ದಾನೆ ಈ ರಂಗದಲ್ಲಿ. ತಪ್ಪು ಗೊತ್ತುಂಟು, ಸರಿಯೂ ಗೊತ್ತುಂಟು. ಗೊತ್ತಿಲ್ಲದೆ ಇದ್ದದ್ದನ್ನು ಬಣ್ಣದ ಮಾನಿಂಗಜ್ಜ, ಗೋವಿಂದ ಭಟ್ರು, ಪಾತಾಳದವರು, ಕೋಳ್ಳಿ ರಾಮಚಂದ್ರರು, ಶ್ರೀಧರ ಭಂಡಾರಿಯ ಅಥವಾ ಅದಕ್ಕಿಂತ ಹಿಂದಿನ ಕಲಾವಿದರು ನರಸಿಂಹಭಟ್ರು, ಬಲ್ಲಾಳರಾವ್, ಕಡತೋಕ, ಈ ಅಗರಿ, ಬಲಿಪ, ಈ ಭಾಗವತರ ಜೊತೆಗೆ ಕಲೆತು ಕೇಳಿದ್ದೇನೆ ಮರ್ಯಾರೆ. ನಾನು ಗೊತ್ತಿಲ್ಲದವನ ಹತ್ರ ಕೇಳಲೇ ಇಲ್ಲ ಎಷ್ಟು ಗೊತ್ತುಂಟು ಅಂತ. ನಾನು ಗೊತ್ತಿಲ್ಲದವನ ಹತ್ರ ಹೋಗೋದು ಇಲ್ಲ, ಸರಿಯಾಗಿ ಗೊತ್ತಿದ್ದವರ ಹತ್ರ ಹೋಗಿ. ಸರಿಯಾಗಿ ಗೊತ್ತಿದ್ದವರು ಯಾರು ಅಂತ ನನಗೆ ವಿಶ್ವಾಸ ಉಂಟು. ನಮಗೆ ಮೊತ್ತರು ಗೊತ್ತಿರಬೇಕು, ನಮಗೆ ಮಾಡೆಲ್ ಯಾರು ಅಂತ ಅವ್ರ ಹತ್ರ ಕೇಳಬೇಕು ನಾವು. ಇದು ರಾಮ ವಾಲಿ ಹತ್ರ ಹೇಳ್ತಾನೆ, ಹೇಳುವಾಗ ನೀವು ಕುರುಡರು ಕೂತುಕೊಂಡೇ ಸೌಂದರ್ಯದ ಬಗ್ಗೆ ಮಾತಾಡಿದ್ದು ಅಂತ. ಹಾಗಾದ ಕಾರಣ ನಿಮಗೆ ಯಾವುದು ತಪ್ಪು ಯಾರು ಸರಿ ಅಂತ ಗೊತ್ತಿಲ್ಲ ಅಂತ ಕಿಷ್ಕಿಂಧೆಯಲ್ಲಿ ರಾಮ ವಾಲಿ ಹತ್ರ ಹೇಳೋದು. ಕುರುಡರು ಕೂತ್ಕೊಂಡು ಸಂವಾದ ಮಾಡಿದ್ದು ಅಂತ. ಹಾಗೆ ಅದು ನಾವು ಮಾಡಬೇಕಾದ್ದು ಮುಖ್ಯ. ಇಲ್ಲಿ ಇದು ಒಂದು ಪ್ರಕರಣ ನಡೆದ ಕಾರಣ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಆಯಿತು. ಶಿಳ್ಳೆ ಚಪ್ಪಾಳೆ ಪ್ರಕರಣ ನಡೆದ ಕಾರಣ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೇರಣೆ ಅದು. ಹಾಗಾದ ಕಾರಣ ಅದನ್ನು ಕೇಂದ್ರೀಕರಿಸಿ ಅನೇಕ ಬೇರೆ ವಿಷಯಗಳು ಬಂತು. ಆ ವಿಷಯ ಬಂದದ್ದು ಕಡಿಮೆ ಮತ್ತು ಹೆಚ್ಚು ಬರಲೂಬಾರದು, ಅದು ತುಂಬ ವಿಷಯಗಳು ಬಂತು. ಇನ್ನೊಂದು ಚರ್ಚೆಗಳು ನಡಿಬೇಕು, ಸರಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯನ್ನು ನಡೆಸುವವರು ಯಾರು? ಅವರ ಮಾನದಂಡ ಏನು? ಏನು ಯಕ್ಷಗಾನ ಗೊತ್ತಿದ್ದವರ? ಅಲ್ಲಲ್ಲ. ಯಕ್ಷಗಾನ ಗೊತ್ತಿದ್ದವರು, ಅದರ ಟೇಸ್ಟ್ ನೋಡಿ ಅನುಭವ ಹಿನ್ನೆಲೆ ಇದ್ದವರದ್ದು ಮಾತ್ರ ಗ್ರೂಪ್ ಮಾಡಿ ಚರ್ಚೆ ಮಾಡಿ. ಒಳ್ಳೆ ಕಾಂಕ್ರೀಟ್ ಕೆಲಸ ಮಾಡುವ, ಸಾರಣೆ ಮಾಡುವ ಇದನ್ನು ಚರ್ಚೆ ಮಾಡಿದರೆ ಏನು ಪ್ರಯೋಜನ? ಅಲ್ಲಲ್ಲ. ಒಂದು ಕಲೆ, ರಂಗಭೂಮಿ, ಅದರ ಹಿನ್ನೆಲೆ, ಅದರ ಇತಿಹಾಸ, ಒಂದು 650 ವರ್ಷ. BN ಮನೋರಮ ಅವರ ಯಕ್ಷಮಾರ್ಗ ಮುಕ್ರದಲ್ಲಿ 1200 ವರ್ಷದ ಇತಿಹಾಸ ಹೇಳಿದ್ದಾರೆ ಅವರು. 90 ಗ್ರಂಥವನ್ನು ಅಧ್ಯಯನ ಮಾಡಿ ಯಕ್ಷಗಾನಕ್ಕೆ. ಚರ್ಚೆ ಮಾಡಬೇಕಾದ್ದು ಯಾರು? ಪಾರ್ತಿ ಸುಬ್ಬನನ್ನೇ ಗೊತ್ತಿಲ್ಲದವ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ಸುಬ್ಬಪ್ಪ ಕೈಕಂಬದ ಬಗ್ಗೆ ಮಾತಾಡಿಯಾನು, ಪಾರ್ತಿ ಸುಬ್ಬನ ಬಗ್ಗೆ ಹೇಳಬೇಡುವ? ಪ್ರಸಂಗಕರ್ತರು ಸುಬ್ಬಪ್ಪ ಕೈಕಂಬ ಒಂದು ರೋಟ್ರಿಯಲ್ಲೇ ಹೇಗೆ, ಒಬ್ಬ ಪ್ರಿನ್ಸಿಪಾಲ್ ಆಗಿ ಹೇಗೆ, ಒಬ್ಬ ಲೆಕ್ಚರ್ ಆಗಿ ಹೇಗೆ, ಒಂದು ಯಕ್ಷಗಾನದ ಅಭಿರುಚಿ ಇರುವ ಅರ್ಥಧಾರಿ ಆಗಿ ಹೇಳಬೇಕಾದಲ್ವ? ಚರ್ಚೆ ಮಾಡಬೇಕಾದವನ ಪ್ರೇಕ್ಷಕನ ಮಾನದಂಡ ಏನು, ಕ್ವಾಲಿಟಿ ಏನು? ದೇರಾಜ್ ಅವರು ಹೇಳಿದ್ದಾರೆ, ಪ್ರೇಕ್ಷಕನಿಗೆ ನೀವು ಹೇಗೆ ಕಲೆಯನ್ನು ಸ್ವೀಕರಿಸಬೇಕು ಅಂತ ಪಾಠ ಆಗಬೇಡುವ? ಕಲೆಯನ್ನು ಸ್ವೀಕರಿಸುವುದು ಹೇಗೆ? ಎಲ್ಲವೂ ಸೂಪರ್ ಅಲ್ಲಲ್ಲ. ಸಭೆಯಲ್ಲಿ ಮಹಿಷಾಸುರ ಎಷ್ಟು ಓಡಿದ್ದಾನೆ ಎನ್ನುವುದು ಮಹಿಷಾಸುರನಿಗೆ ಮಾನದಂಡ ಅಲ್ಲಲ್ಲ. ರಂಗಭೂಮಿಯಲ್ಲಿ ಮಹಿಷಾಸುರ ಏನು? ಕುಂಕುಮ ಇಲ್ಲದ, ತಲೆ ಬಿಕ್ಕಿ ಹಾಕಿದ, ಬಿಳಿ ಸೀರೆ ಉಟ್ಟ ತಾಯಿಯನ್ನು ನೋಡುವಾಗ ಅವನ ಫೀಲಿಂಗ್ ಏನು? ಬರೇ ಇದು ಹಟ್ಟಿಯಲ್ಲಿ ಕಟ್ಟಿ ಸೆಗಣಿ ಹಾಕುವ ಗೋಣ ಅಲ್ಲಲ್ಲ ಅದು. ಶೋನಿತಾಪುರದ ಅಧಿಕಾರಿ ಅಲ್ವ? ಬ್ರಹ್ಮ ಹೇಳೋದು ಹಾಗೆ ಅಲ್ವ? ಕಾಣುವಾಗ ಮಹಿಷನಾಗಿರ್ತಾನೆ, ಅವ ಹಿಂಡಿ ತಿನ್ನುವ, ಅಕ್ಕಚ್ಚು ಕುಡಿಯೋ ಅಲ್ಲಲ್ಲ. ಹೀಗೆ ಮಾಡಿ ಜನನೀಯ ವಚನವನ್ನಾಲಿಸಿ ಮಹಿಷನ ಭಾವ ಏನು? ರಂಗಸರ ಹುಡಿ ಮಾಡೋದಲ್ಲಲ್ಲ. ಜನನೀಯ ಯಾವ ವಚನ? ನಿನ್ನ ಅಪ್ಪ ಸತ್ತಿದ್ದಾನೆ ಮಗ ಹೇಳುವ ವಚನ. ಆ ಮಹಿಷಾಸುರನ ಭಾವ ಏನು? ಪುಡಿಲಕ್ಕಾಯೆ ರಂಗ ಕಂಬಗು ಗುದ್ದಿಯೇ, ಆಡೆಗೆ ಗುದ್ದಿಯೇ, ಇಡೆಗೆ ಗುದ್ದಿಯೇ.
ಜನನೇ ವಚ ಅಪ್ಪ ಸತ್ತದ್ದಕ್ಕೆ ಕಂಬಕ್ಕೆ ಹಣೆ ಹೊಡೆಯುವುದ? ಯಾವುದಕ್ಕೆ? ಮಹಿಷಾಸುರನಿಗೂ ಅಪ್ಪ ಸತ್ತ ಸುದ್ದಿ ಕೇಳುವ ದುಃಖ ಇಲ್ವ, ಭಾವ ಇಲ್ವ? ಅಂದ ಅಶೋಕ್ ಭಟ್ಟನ ಮಹಿಷಾಸುರ ಎಂಡ 4 ಕಿಲ ಯಾರುಂಡು ಬೊಕ್ಕ ಹರೀಶ್ ಬಳಂತ ವಿಗ್ರಹದ ಮಹಿಷಾಸುರ ಎಂಡ 5 ಕಿಲ ಬೋಡು ಓ ರಾಲ್ದ ಬಡಿ ಅದು ಕಂಡವಡೆ ದಕ್ಕುವೇರು. ಅದು ಮಾನದಂಡ ಅಲ್ಲಲ್ಲ. ಪರಿಪರಿಯ ಉತ್ಪಾತ ಕಾಣುವ ಮಹಿಷ ಏನು? ಜಗತ್ತನ್ನು ನಿಯಂತ್ರಿಸುವವನಿಗೆ ಉತ್ಪಾತ ಕಾಣುತ್ತದೆ ಅಂದರೆ ಜಗತ್ತು ತನ್ನ ನಿಯಂತ್ರಣದಲ್ಲಿಲ್ಲ, ಅದನ್ನು ಮೀರಿ ಉಂಟು ಅಂತ ಅರ್ಥ ಅಲ್ವೋ? ಈ ಮಹಿಷಾಸುರನಿಗೆ ಅದು ಗೊತ್ತಾಗಬೇಡ್ವೋ? ಬರೇ ಇದು ಅಲ್ಲಲ್ಲ. 60 ವರ್ಷದ ಹಿಂದೆ ಹೋಗೋದು ಕಲೆಯ ಒರಿಜಿನಾಲಿಟಿ. ವರ್ತಮಾನ ಕಾಲದಲ್ಲಿ ಪ್ರೊಫೆಸರ್ ಬಂದಿದ್ದೀರಿ, ನಿಮಗೆ ಯಕ್ಷಗಾನವನ್ನು ಹೇಗೆ ಕೊಡಬೇಕು? ನಾವೊಂದು ನೀನಾಸಂ ನಾಟಕದ ಥಿಯೇಟ್ರ್ನಲ್ಲಿ ಯಕ್ಷಗಾನ ಮಾಡ್ತೇವೆ, ಯಕ್ಷಗಾನವನ್ನು ಹೇಗೆ ಕೊಡಬೇಕು? ದೊಂದಿರಾಡದಲ್ಲಿ ಕೊಡುವುದಾ, ಅವರ ಥಿಯೇಟ್ರ್ ಕಲ್ಪನೆಯಲ್ಲಿ ಕೊಡುವುದಾ? ಹೇಗೆ ಕೊಡಬೇಕು? ಇಂಟರ್ನ್ಯಾಷನಲ್ ರೋಟ್ರಿಯ ಒಂದು ಸಭೆಯಲ್ಲಿ ನೀವು ಯಕ್ಷಗಾನ ಕೇಳ್ತೀರಿ, ಭರತಾಗಮನ ಹೇಗೆ ಕೊಡಬೇಕು ನಾವು? ಅಲ್ಲಿ ಅವರಿಗೆ ಆ ಕಲೆಯಲ್ಲಿ ಗೌರವ, ಪ್ರೀತಿ, ರಸ ಪ್ರತಿಪಾದನೆ ಇದು ಕೊಡಬೇಡ್ವ ನಾವು? ಯಾವ ಪ್ರೇಕ್ಷಕನಿಗೆ ಹೇಗೆ ಕೊಡಬೇಕು? ಮಗುವಿಗೆ ಮಣ್ಣಿ ಅಕ್ಕಿ ಅರೆದು ಹೀಗೆ ಮಾಡಿ ಕೊಡಬೇಕು. ಸ್ತನ್ಯವನ್ನು ಕಚ್ಚುವಾಗ ಸ್ತನ್ಯಪಾನವನ್ನು ನಿಲ್ಲಿಸ್ತಾಳೆ ತಾಯಿ, ಹಲ್ಲು ಮೂಡಿದೆ ಅಂತ ಅರ್ಥ. ಮತ್ತು ಸ್ತನ್ಯಪಾನ ಇಲ್ಲ, ಒಂದು ಬಡಿತಾಳೆ, ಅಷ್ಟತಮ ಪೃಷ್ಠವನ್ನು ತುರಿಸ್ತಾಳೆ ತಾಯಿ. ಕಚ್ಚಿದವಳು ಕಳ್ಳ ಕಚ್ಚತಿ ತೆಗೆದು ಹೀಗೆ ಮಾಡ್ತಾಳೆ. ಮರು ದಿವಸದಿಂದ ಮಣ್ಣಿ ಕೊಡುವಾಗ ಉಗುರು ಬೆರಳು ಕಚ್ಚಿದರೆ ಮತ್ತೆ ಗಂಜಿ ತಾಯಿ ಕೊಡುವುದಿಲ್ಲ, ಹೀಗೆ ಮಾಡಿ ತಿನ್ನು. ಮತ್ತು ಅನ್ನ, ಉದ್ಯೋಗಕ್ಕೆ ಹೋದ ಮೇಲೆ ಅನ್ನವಿಲ್ಲ, ಯಾಕೆ? ಮಗ ಅಕ್ಕಿ ತರಲಿಲ್ಲ. ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ, ಶಿಕ್ಷಣ. ಏನು ಕೊಡಬೇಕು? ವರ್ಲ್ಡ್ ರಂಗಭೂಮಿಯಲ್ಲಿ ಹೇಗೆ ಕೊಡಬೇಕು ನಮ್ಮ ಯಕ್ಷಗಾನವನ್ನು? ನಮ್ಮ ಬಾಕಿಮಾರು ಗದ್ದೆಯಲ್ಲಿ ಹೇಗೆ ಕೊಡಬೇಕು ಯಕ್ಷಗಾನವನ್ನು? ಇದಿದೆ. ನಾವು ಇದರ ಬಗ್ಗೆ ಚಿಂತನೆ ಮಾಡಬೇಕು. ಕ್ಷೇತ್ರ ವಿಸ್ತಾರ, ಇನ್ನೊಂದು ಕಡೆಯಲ್ಲಿ ಹೋಗಿ ನಾವು ಆಟ ಮಾಡಿದ್ದೇವೆ, ಕ್ಷೇತ್ರ ವಿಸ್ತಾರ ಅಲ್ಲ. ಅಲ್ಲಿಯ ಪ್ರೇಕ್ಷಕರನ್ನು ತಂದಿದ್ದೇವೆಯೋ ಅಲ್ಲ, ಇಲ್ಲಿಂದಲೇ ಅಲ್ಲಿಗೆ ಉದ್ಯೋಗಕ್ಕೆ ಹೋದವರು ಬಂದದ್ದೋ? ಇಲ್ಲಿಂದ ಉದ್ಯೋಗದಲ್ಲಿದ್ದರೆ ಬಾಂಬೆಯಲ್ಲಿ ಅವರು ಬಂದಿದ್ದಾರೆ 11 ಗಂಟೆ ಮೇಲೆ, ವ್ಯವಹಾರ ಎಲ್ಲ ಮುಗಿದ ಮೇಲೆ. ಕ್ಷೇತ್ರ ವಿಸ್ತಾರ ಆಗಲಿಲ್ಲ. ನಾವು ಅಲ್ಲಿ ಪ್ರದರ್ಶನ ಮಾಡಿದ್ದೇವೆ ಅಂತ. ಅಲ್ಲಿಯ ಜನರಿಗೆ ಯಕ್ಷಗಾನ ಕಲಿಸಿ ಅವರು ಯಕ್ಷಗಾನ ಮಾಡಿದ್ರ? ಅದು ಯಕ್ಷಗಾನದ ಕ್ಷೇತ್ರ ವಿಸ್ತಾರ ಅಂತ ನನ್ನ ತಿಳುವಳಿಕೆ. ಯಕ್ಷಗಾನ ತೆಕ್ಕೊಂಡು ಎಲ್ಲ ಕಡೆಗೆ ಹೋದರೆ ಕ್ಷೇತ್ರ ವಿಸ್ತಾರ ಅಂತ ನಾನು ಹೇಳೋದಿಲ್ಲ. ಸಿರಿಗಾಲು ಬಾಗಿಲು ಪ್ರತಿಷ್ಠಾನ ಜನ ಸೇರಿಸಿ ಸಂಭ್ರಮ ಮಾಡುವುದನ್ನೆಲ್ಲ ಮಾಡುತ್ತಾ ಇರೋದು. ಅವರ ಮಗನ ಮದುವೆಗೆ ಜನ ಸೇರಿಸಿ ಯಾರು ಅವರು ಸಂಭ್ರಮ ಮಾಡಿ ಯಾರು? ಇದು ಅವರ ಮಗನ ಸುಮುಖನ ಮದುವೆ ಅಲ್ಲ. ಇದು ಯಕ್ಷಗಾನವನ್ನು ಹೇಗೆ ನಾವು ಹಿಂದಿನ ಒಂದು ಸಂಪ್ರದಾಯದಿಂದ ಬಂದಿದೆ, ಅನೇಕ ಒಳ್ಳೆಯ ವಿಷಯಗಳು ಬಂದಿದೆ. ಹೊರಗೆ ಹೋದದ್ದು ಮಾತ್ರ ಅಲ್ಲ, ಒಳ್ಳೆ ತುಂಬ ಬಂದಿದೆ, ಅದನ್ನು ನಾವು ಒಪ್ಪಬೇಕು. ತುಂಬ ಒಳ್ಳೆಯ ವಿಷಯಗಳು ಬಂದಿದೆ. ಈಗಿನ ಲೈಟಿಗೆ ಮೇಕಪ್ಪುಗಳು ಹೇಗಿರಬೇಕು, ಆ ಲೈಟಿಗೆ, ಈಗಿನ ಲೈಟಿಗೆ ನಮ್ಮ ಬಟ್ಟೆ ಇದೆಲ್ಲ ಹೇಗಿರಬೇಕು ಸ್ಪಷ್ಟ ಬೇಕು. ಅದಾದರೆ ರಂಗದಲ್ಲಿ ಪಾತ್ರ ಹೆಚ್ಚು ಅಭಿವ್ಯಕ್ತಿ ಆಗಬೇಕು, ಕಂಬ ಇದೆಲ್ಲಲ್ಲ. ನೀನಾಸಂ ನಾಟಕದಲ್ಲಿ ಯಾವ ಪಾತ್ರ ಅಭಿನಯಿಸ್ತದೋ ಅದಕ್ಕೆ ಮಾತ್ರ ಲೈಟು, ಅದು ಹೈಲೈಟ್ ಆಗಬೇಕು. ಈ ಕುರಿತು ಚಿಂತನೆ ಆಗಬೇಕು ಅಂತ. ಒಂದು ಪಾತ್ರ ಯಾವುದು ಹೈಲೈಟ್ ಆಗಬೇಕು. ಕ್ಯಾಮರಾ ಬದಲಾವಣೆ ಸಿನಿಮಾದಾಗೆ ಸೀರಿಯಲ್ನಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾಮರಾ ರಪ್ಪ ಇಲ್ಲಿಗೆ, ಅದು ಈ ಕೋಣೆಯಿಂದ ಹೊರಗೆ ಬರಬೇಕಾದ್ರೆ 15 ದಿವಸ ನೋಡಬೇಕು ಸೀರಿಯಲು. ಆವಾಗ ಈ ಕೋಣೆಯಿಂದ ಒಂದು ಸ್ಟೆಪ್ ಮುಂದೆ ಹೋಗ್ತದೆ ಆ ಸೀರಿಯಲು. ಯಕ್ಷಗಾನ ಹಾಗಲ್ಲ. ಇಡೀ ರಾತ್ರಿಯಲ್ಲಿ 3 ಯುಗ ಧರ್ಮ ಆಗ್ತದೆ, 4 ಯುಗ ಧರ್ಮವನ್ನು ನೋಡ್ತೇವೆ ಒಂದು ರಾತ್ರಿಯಲ್ಲಿ. ಇದಕ್ಕೆ ನಾವು ಹೇಗೆ ಅದನ್ನು ಸ್ಕ್ರೀನ್, ಅದರ ಇದು ಹೇಗೆ, ಫ್ರೇಮ್ ಹೇಗೆ, ಈ ಕೆಲಸ ಆಗಬೇಕಾದ್ದು ಮುಖ್ಯ. ಕಲಾವಿದರು ಸ್ಪಂದಿಸಬೇಕು. ಮೇಳದ ಯಜಮಾನರುಗಳು, ಮೇಳದ ಮ್ಯಾನೇಜರು, ಭಾಗವತರು ಎಲ್ಲರೂ ಸೇರಿ. ಈಗ ಒಬ್ಬನಿಂದ ಮೊದಲು ಅಗರಿ ಭಾಗವತರು ಜೋರೆ ಮಾಡಿದರು, ಪರದೆ ಹಾಕುವ, ಇಲ್ಲದಿದ್ದರೆ ಯಜಮಾನನ್ನು ಕರೆದು ಓಡೆವತಾಯ ಅಂತ. ಆ ಕಾಲ ನಡೀತು. ಈಗ ಜೋರು ಮಾಡಿದರೆ ಭಾಗವತ ಮನೆಗೆ ಮುಟ್ಲಿಕ್ಕಿಲ್ಲ, ದಾರಿಯಲ್ಲಿ ಅವನ ಮೇಲೆ ಹಲ್ಲೆ ಆಗ್ತದೆ. ಈಗ ಜೋರು ಮಾಡುವ ಕಾಲ ಅಲ್ಲ. ಆವಾಗ ಪದ್ಯವನ್ನು ಎತ್ತುಗಡೆ ಮಾಡಿದರೆ ಅಗರಿ ಇದು ದೊಡ್ಡ ಬಲಿಪುರ ಹೇಳ್ತಿಲ್ಲ, ಆ ಪದ್ಯವನ್ನು ಹೇಳ್ತಿಲ್ಲ. ಪದ್ಯವನ್ನು ಎತ್ತುಗಡೆ ಮಾಡಿದರೆ ಏನು ಸಾರಥಿ ಸರಳು ಅಂತ ಕರ್ಣ ಎತ್ತುಗಡೆ ಮಾಡಿದರೆ ಅವರು ಏನು ಸಾರಥಿ ಸರಳು ಹೇಳುತ್ತಲೇ ಇರಲಿಲ್ಲ ದೊಡ್ಡ ಬಲಿಪರು. ಅದು ಭಾಗವತರ ಕೆಲಸ ಅಂತ. ಅದು ಬಲಿಪರೊಟ್ಟಿಗೆ ಹೋಯಿತು.
ಸೊ ಎಲ್ಲರ ಜವಾಬ್ದಾರಿಯು ಸಮ್ ಪರ್ಸೆಂಟ್ ಇದೆ. ಪೋಷಿಸುವ ನಿರ್ಯಾಣದ ರಾಮ, ಚಂದ್ರಮತಿಯ ತಲೆಯಲ್ಲಿ ಕತ್ತಿ ಎತ್ತಿದ ಹರಿಶ್ಚಂದ್ರ, ದಮಯಂತಿ ಪುನಃ ಸ್ವಯಂವರ, ಈ ಸಂದರ್ಭಗಳಲ್ಲಿ ಪ್ರೇಕ್ಷಕ ಪ್ರತಿಕ್ರಿಯೆ ಹೇಗಿರಬೇಕು? ಮೌನವೂ ಮಾತೆ. 10 ಮಾತಿಗಿಂತ ಒಂದು ಮೌನದಲ್ಲಿ ಹೆಚ್ಚು ಅರ್ಥ ಇದೆ. ನಾನು ತುಂಬ ಸಲ ಅರ್ಥದಲ್ಲಿ ಬಳಸುವ ವಿಷಯ. ವಿಚಾರಗಳನ್ನು ಭಾವನೆಯ ಹೊಯ್ಲಿನಲ್ಲಿ ಹರಿಯಗೊಡಬೇಡಿ, ವಿಚಾರದ ಬೆಳಕಿನಲ್ಲಿ ಭಾವವನ್ನು ನೋಡಿ. ಇದು ಯಕ್ಷಗಾನ. ಇನ್ನೂ ನಾವು ಪರಂಪರೆ ಅದು ಅಂತೇಳಿ ನಾವು ಇಲ್ಲಿಗೆ ಗಡ್ಡ ಕಟ್ಟಿಕೊಂಡು ಹೀಗೆ ಮೀಸೆ ಕಟ್ಟಿಕೊಂಡೇ ಇರಬೇಕು ಅಂತ ಇಲ್ಲ. ಆವಾಗ ಸಾಧನ ಇರಲಿಲ್ಲ, ದಡ್ಡಾಳ ಒಲಿಯದ್ದು ಬರ್ತಿದ್ದದ್ದು, ಅದು ಬೇಕಾದಾಗೆ ಬೆಳಗುವುದಿಲ್ಲ. ನಾವು ಇದನ್ನು ಬಯಸುವುದು. ಆದರೆ ರಾವಣನನ್ನು ಲಕ್ಷ್ಮಣ ಕೊಲ್ಲುವ ಜೈನ ರಾಮಾಯಣವನ್ನು ಕಂಡು ಕತೆ ಮಾಡಿದರೆ ನಮ್ಮ ಜನ ಒಪ್ಪುವುದಿಲ್ಲ. ರಾವಣನನ್ನು ರಾಮನೇ ಕೊಲ್ಲಬೇಕು, ಅಲ್ಲಿ ರಾಮ ಹಿಂಸಾವಾದಿ. ಸೊ ತುಂಬ ಕೆಲಸಗಳುಂಟು. ಸಿರಿಬಾಗಿಲು ಪ್ರತಿಷ್ಠಾನ ಸಾಂಸ್ಕೃತಿಕ ಟೇಸ್ಟು, ಅಭಿವ್ಯಕ್ತಿಗೆ ಅವಕಾಶ ಕಾಸರಗೋಡಿನಲ್ಲಿ ಕಡಿಮೆ ಕಾಣ್ತಾ ಇರುವ ಕಾಲದಲ್ಲಿ ಇವರು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಉಳಿಸಿ ಬೆಳೆಸಲಿಕ್ಕೆ. ಸುತ್ತಮುತ್ತಲಿನ ಪ್ರೇಕ್ಷಕರು ಎಷ್ಟು ಜನ ಇದ್ದಾರೆ ಇಲ್ಲಿ? ಆದರೆ ಮನೆ ಹತ್ತಿರ ಯಾಕೆ ಇನ್ನೊಂದು ರೋಡ್ ಸೈಡ್ ದೊಡ್ಡ ಮಾಡ್ಬೋದು, ಸಂಪನ್ಮೂಲ ಬೇಕಲ್ಲ, ಜಾಗ ಖರೀದಿ ಮಾಡೋದೆಲ್ಲ. ಇದು ಅವರ ಕುಟುಂಬದಲ್ಲಿ ಜಾಗ ಬಂತು, ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದರು, ಕಟ್ಟಿದರು. ಸಂಪನ್ಮೂಲ ತರಲಿಕ್ಕೆ ಕಷ್ಟ ಉಂಟು, ಅದೇ ಒಂದು ಹೊಣೆ. ಇದು ಅವರು ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು ಮಯ್ಯರು, ಅವರೇ ವಿದ್ಯಾರ್ಥಿ, ಅವರೇ ಟಾಯ್ಲೆಟ್ ತೊಳೆಯುವುದು, ಅವರೇ ಸಂಪನ್ಮೂಲ ತರಿಸುವುದು ಆಗ್ತಾ ಉಂಟು. ತುಂಬ ಕೆಲಸ ಉಂಟು, ನಮಗೆ ನಿರೀಕ್ಷೆ ಉಂಟು, ಕೈ ಜೋಡಿಸಬೇಕು. ನಾವು ತುಂಬ ಮಾತಾಡಿದ್ದೇವೆ, ಅದನ್ನು ಯಾವುದೂ ಮಾತಾಡಲಿಲ್ಲ. ಮಾತಾಡಲಿಕ್ಕೆ ತುಂಬ ಕಡಿಮೆ ಮಾತಾಡಿದ್ದು ನಾನು. ಇನ್ನು ತುಂಬ ಮಾತಾಡಲಿಕ್ಕೆ ಉಂಟು. ಇನ್ನು ಪ್ರತಿಯೊಂದು ಕಮ್ಮಟ ಮಾಡಿದರೂ ನಾನು 1 ಗಂಟೆ ಮಾತಾಡ್ಬೋದು. ತುಂಬ ಉಂಟು, ತುಂಬ ಅನುಭವಗಳನ್ನು ಹೇಳುತ್ತೇನೆ. ಒಂದು ಪ್ರಧಾನ ಇಲ್ಲಿರುವಂತಹದ್ದು ಫಂಡ್ ರೈಸಿಂಗ್. ಅದನ್ನು ಯಾರು ಇಷ್ಟರಿಗೆ ಮಾತಾಡಲಿಲ್ಲ, ಭುಜಬಲಿಯವರು ಹೇಳಿದರು. ಫಂಡ್ ರೈಸಿಂಗ್ ತುಂಬ ಕಷ್ಟದ ಕೆಲಸ, ಶ್ರಮದ ಕೆಲಸ. ಒಬ್ಬನ ಕಿಸೆಯಿಂದ 10 ರೂಪಾಯಿ ನಮ್ಮ ಕಿಸೆಗೆ ಬರಬೇಕಿದ್ರೆ ತುಂಬ ಕಷ್ಟ ಉಂಟು. ಪಟ್ಲ ಭಾಗವತರು ಹೇಳಿದ ಹಾಗೆ 10 ರೂಪಾಯಿ ನಮ್ಮ ಕಿಸೆಗೆ ಬರಲಿಕ್ಕೆ ಒಬ್ಬನ ಕಿಸೆಯಿಂದ 10 ರೂಪಾಯಿವರೆಗೆ ಅಗ್ರತಃ, ಪೃಷ್ಠತಃ, ವಾಮತಃ, ದಕ್ಷಿಣತಃ ನಮಸ್ಕಾರ, ಪಂಚವಿಧದ್ದೆಲ್ಲ ಆಗಬೇಕದು. ಹಾಗೆಂತ ಸುದ್ದಿ ಕೇಳಿ ಕೊಡುವವರು ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವಾಸ ಬರಬೇಕು, ಅದು ದುರುಪಯೋಗ ಆಗುವುದಿಲ್ಲ ಅಂತ ಬರಬೇಕು, ಪಾರದರ್ಶಕತೆ ಬೇಕು. 1 ಲಕ್ಷ ಕೊಟ್ಟವ ದುಡ್ಡಿನ ಅಕೌಂಟ್ ಕೇಳುವುದಿಲ್ಲ, 10 ರೂಪಾಯಿ ಕೊಟ್ಟವ ಕೇಳ್ತಾನೆ. ಅಕೌಂಟು ಕೊಡಲಿಲ್ಲ ಅವರು ಅಂತ 10 ರೂಪಾಯಿ ಕೊಟ್ಟವರು. ನಾನು ಕೇಳೋದು ತಪ್ಪು ಅಂತ ಹೇಳಲಿಲ್ಲ, ಅಥವಾ 1 ಲಕ್ಷ ಕೊಟ್ಟವ ಕೇಳದೇ ಇದ್ದದ್ದು ಸರಿ ಅಂತಲೂ ನಾನು ಹೇಳೋದಲ್ಲ. ಒಬ್ಬ ಸಂಘಟಕನಾಗಿ ಒಂದು ಸಣ್ಣ ಪ್ರತಿಷ್ಠಾನ ಮಾಡ್ತಾ ಇದ್ದೇನೆ, ಸಣ್ಣದು, ದೊಡ್ಡ ಕೆಲಸ ಅಲ್ಲ ಕಾರ್ಯಕ್ರಮ ಮಾಡೋದು. ಈಗ ತುಂಬ ಜನ ಹೇಳಿದರು, ಅಲ್ಲಿ ತೆಂಕುತಿಟ್ಟಿನ ಪೂರ್ವರಂಗದ ಸಮಗ್ರ ದಾಖಲೀಕರಣ ಉಂಟು ನನ್ನ ಹತ್ರ. ತುಂಡು ಬಿಡಲಿಲ್ಲ, ಪ್ರಯೋಜನ ಇಲ್ಲ ತುಂಡು ಬಿಡೋದು. ಯಕ್ಷಗಾನವನ್ನೇ ತುಂಡು ಮಾಡಿದಾಗ ಆಗ್ತದೆ. ಚಪ್ಪರ ಮಂಚದವರೆಗೆ ಉಂಟು. ಬಲಿಪರು, ಶಂಕರ ಭಟ್ರು, ಗೋವಿಂದ ಭಟ್ರು, ದಿವಾಣ ಶಿವಶಂಕರ ಭಟ್ರು, ಇವರೆಲ್ಲ ಇದ್ದಾರೆ ಅದರಲ್ಲಿ. ಯಕ್ಷಗಾನ ಅಕಾಡೆಮಿಯಲ್ಲಿ ಉಂಟು, ಧರ್ಮಸ್ಥಳದ ಲೈಬ್ರರಿಯಲ್ಲಿ ಉಂಟು, ಖಾಸಗಿಯಾಗಿ ನನ್ನ ಹತ್ರ ಉಂಟು, STM ಕಾಲೇಜಿನಲ್ಲಿ ಉಂಟು. ತುಂಬ ಸಮಗ್ರ ಉಂಟು ಎಲ್ಲ ಸರಿಯಾಗಿ. ಹಾಗಾದ ಕಾರಣ ಏನು ಸೋಷಲ್ ಮೀಡಿಯಾಗಳಲ್ಲಿ ಉಚಿತವಾಗಿ ನೋಡಿ, ಉಚಿತವಾಗಿ ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲದ, ಇಲ್ಲ ಸಲ್ಲದ ಅನ್ಯ ಜನರು ಬಂದು ಕಮೆಂಟ್ ಮಾಡಿ ಒಟ್ಟು ಅದರ ಸಾಮಾಜಿಕ ಜಾಲತಾಣದ ಆರೋಗ್ಯವನ್ನು ಹಾಳು ಮಾಡಿದ್ರಲ್ಲ, ಅದಕ್ಕೆ ಕ್ಯಾನ್ಸರ್ ಹಿಡಿಯುವಾಗ ಮಾಡಿದ್ರಲ್ಲ. ಇವರು ವಿಮರ್ಶಿಸುವ ಹಕ್ಕು ಎಲ್ಲಿ ಬರ್ತದೆ? ಆ ಕಾರ್ಯಕ್ರಮದ ಘಟಕವಾಗಿ, ನೇರ ಪ್ರೇಕ್ಷಕರಾಗಿ, ಜಾಲತಾಣದಲ್ಲಿ ಅಲ್ಲ. ಹುಟ್ಟಿದಲ್ಲಿಂದ ಈವರೆಗೂ ಜಾಲತಾಣದಲ್ಲೇ ನೋಡಿದವನಿಗೆ ಪ್ರೇಕ್ಷಕನಾಗಿ ಅದನ್ನು ವಿಮರ್ಶಿಸುವ ಹಕ್ಕು ಬರ್ತದಾ? ಗಟ್ಟಿ ಪ್ರಶ್ನೆ ನನ್ನದು. ಒಂದು 25 ವರ್ಷ ಯಕ್ಷಗಾನ ನೋಡಿದ್ರಿ ಧನಂಜಯರೇ, ಮೈಸೂರಿಗೆ ಬಂದಾಗ ಆಶ್ರಯ ಕೊಟ್ರಿ, ಯಕ್ಷಗಾನದ ಸ್ವರೂಪ ಗೊತ್ತುಂಟು. ಆವಾಗ ನೀವು
ನಿಮಗೆ ಸೌತೆಕಾಯಿ ಯಾವುದು ಮುಳುಸೌತೆಕಾಯಿ ಯಾವುದು ಅಂತಲೇ ಗೊತ್ತಿಲ್ಲ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪದಾರ್ಥ ನೋಡಿ ಸೌತೆಕಾಯಿ ಮುಳುಸೌತೆಕಾಯಿಯನ್ನು ವಿಮರ್ಶೆ ಮಾಡಲಿಕ್ಕೆ ಆಗ್ತದೆ? ಊಟವೇ ಮಾಡಲಿಲ್ಲ ನೀವು ಅದರದ್ದು. ಇದರ ಭಾಗವಾಗಿ ಹೇಗೆ ಭಾಗವಾಗುವುದು? ತನು ಮನ ಧನ ಅಲ್ಲ, ಮೊದಲು ಧನ. ಅಕ್ಷರಕ್ಕೆ ಬಾಲ ಇರುವ ಧನ, ಶರೀರಕ್ಕೆ ಬಾಲ ಇರುವ ಧನ ಅಲ್ಲ, ಅದು ಕೊಟ್ಟಿಗೆಯಲ್ಲಿರುವುದು, ಇದು ಪೆಟ್ಟಿಗೆಯಲ್ಲಿರುವುದು. ಧನ ಮನಸ್ಸಿದ್ರೆ ಬನ್ನಿ, ಶರೀರ ಸಮೇತ ತನು ಭಾಗವಹಿಸಿ. ಇಲ್ಲ, ಧನ. ಈ ಇನ್ವಾಲ್ವ್ಮೆಂಟೇ ನಮ್ಮದ್ದಿಲ್ಲ. ಆವಾಗ ನಿಮಗೆ ವಿಮರ್ಶಿಸಲಿಕ್ಕೆ ಹಕ್ಕು ಎಷ್ಟು ಬರ್ತದೆ? ತಾಯಿಯ ಹೊಟ್ಟೆಯಿಂದ ಬಂದರೆ ಮಾತ್ರ ಸ್ತನ್ಯಪಾನ ಮಾಡಲಿಕ್ಕೆ ಮಗುವಿಗೆ ಹಕ್ಕು ಬರ್ತದೆ. ಇಲ್ಲರೆ ಆ ತಾಯಿಯ ಹಕ್ಕು ಬರುವುದಿಲ್ಲಲ್ಲ ಸ್ತನ್ಯಪಾನ ಮಾಡಲಿಕ್ಕೆ. ತಾಯಿ ಉದಾರತೆಯಿಂದ ಕೊಡಬಹುದು, ಮಗು ಅನಾಥ ಅಂತ. ಬರಬೇಡುವ ತಾಯಿಯ ಹೊಟ್ಟೆಯಿಂದ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ದು ಬಹಳ ಮುಖ್ಯ. ಸಂಪನ್ಮೂಲಗಳನ್ನು ಜೋಡಿಸಲಿಕ್ಕೆ ಏನು, ಒಂದು ವಿಷಯವನ್ನು ಕೊಡೋದು, ಜಾಲತಾಣದಲ್ಲಿ ವಿಮರ್ಶೆ ಆಗ್ತಾ ಇರಲಿ. ನಮ್ಮ ಮಗುವನ್ನು ಬೀದಿಯಲ್ಲಿ ಇಟ್ಟು ಚೆಂದ ನೋಡುವುದಾ? ಮಗು ಯಾವ ಬಾವಿಗೆ ಬೀಳುತ್ತದೆ ಅಂತ? ಅಲ್ಲಲ್ಲ. ಹತ್ತಿರ ಬರುವಾಗ ಇಲ್ಲ ಹೇಸಿಗೆ ಮಾಡಿದೆ ನಂದಲ್ಲ. ನಗುವ ಮಗುವನ್ನು ಎತ್ತಲಿಕ್ಕೆ ಎಲ್ಲರೂ ತಾಯಂದಿರಾಗ್ತಾರೆ, ಅಳುವ ಮಗುವನ್ನು ಎತ್ತಲಿಕ್ಕೆ ಯಾವ ತಾಯಿಯೂ ಬರುವುದಿಲ್ಲ ಅಂತ ಒಂದು ಮಾತುಂಟು. ಪೌಡರೆಲ್ಲ ಹಾಕಿ ಸೆಂಟ್ ಹಾಕಿ ಚೆಂದ ಇದ್ದರೆ ಓ ಮುದ್ದು ಬಂಗಾರು ಕೊಂಡಾಟ, ಪೃಷ್ಠದಲ್ಲಿ ಹೇಸಿಗೆ ಮಾಡಿದೆ, ಇದು ಸಿಂಬಳ ಅರಿತಾ ಉಂಟು. ಇದನ್ನು ಆಲೋಚನೆ ಮಾಡಬೇಕಾದ್ದು ಮುಖ್ಯ. ಸೊ ಎಳನೀರು ಬ್ರಹ್ಮೈಕ್ಯ ಕೇಶವಾನಂದ ಭಾರತಿಗಳ ಸ್ಮೃತಿ ಇದೆ, ಆಶೀರ್ವಾದ ಇದೆ. ಅವರೇ ರಂಗಸ್ಥಳ ಕೊಟ್ಟಿದ್ದಾರೆ. ಎಡನೀರು ಮೇಳದಲ್ಲಿ ಸ್ವಾಮಿಗಳು ಭಾಗವತಿಕೆ ಮಾಡಿದ ರಂಗಸ್ಥಳದ ಮೇಲೆ ನಾವು ನಿಂತಿದ್ದೇವೆ. ಎಡನೀರು ಕೇಶವಾನಂದ ಭಾರತಿಗಳು ಜೋಶಿಯವರೊಂದು ಲೇಖನ ಬರೆದರು. ಅವರು ಭಾಗವತರು ಅಂತ ಎಡನೀರು ಶ್ರೀಪಾದರು. ಅದು ಭಾಗವತ ಪರಂಪರೆಯ ಮಠವೂ ಹೌದು. ಅದನ್ನು ಸಚ್ಚಿದಾನಂದ ಭಾರತಿಗಳು ಅನುಗ್ರಹ ಮಾಡಿದರು. ನಾವು ಇಲ್ಲಿಟ್ಟುಕೊಂಡು ಏನು ಮಾಡೋದು? ಇವತ್ತಿಗೊಂದು ಇದು ಮಾಡೋದಿದ್ದರೆ ಲಕ್ಷಗಟ್ಟಲೆ ವಿಷಯ ಅದು. ಧರ್ಮಸ್ಥಳ ಮೇಳದಲ್ಲಿದ್ದಾರೆ, ಅವರದ್ದು ಪೋಷಣೆ ಉಂಟು. ಅನೇಕ ಅವರನ್ನು ಸಂಪರ್ಕಿಸ್ತಾರೆ, ಪೋಷಣೆ ಉಂಟು. ಇದು 50% ಪೋಷಣೆಯೂ ಅಲ್ಲ. ಇದು ಮನೆ ಖರ್ಚಿಗೆ ಅಂದರೆ ಹೇಳೋದಿಲ್ಲ, ಶುದ್ಧಕ್ಕೊಂದು ಹಸು ಬೇಕು ಅಂತ, ಇದು ಸಗಣಿ ಇದು ಹಾಕಲಿಕ್ಕೆ ಮತ್ತು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಒಂದು ಕೊಡುತ್ತೆ, ಹಾಲಿಡಲಿಕ್ಕೆ ಒಂದು ಹಸು ಬೇಕು ಅಂತ. ಈ ಹಸುವಿನಲ್ಲಿ ಮನೆ ವಿನಿಯೋಗಕ್ಕಲ್ಲ, ದೇವರ ನೈವೇದ್ಯಕ್ಕೆ ಹಾಲಿಡಲಿಕ್ಕೆ ಮತ್ತು ಇದು ಪ್ರೋಕ್ಷಣೆಗೆ ಪಂಚಗವ್ಯ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸಂಪನ್ಮೂಲ ಇರುವಂತಹದ್ದು ಧನ. ಹಾಗಾದರೆ ಇನ್ನು ಕೆಲಸ ಎಷ್ಟಾಗಬೇಕು ನೋಡೋ. ಈ ಒಳ್ಳೆ ಸತ್ಕಾರ್ಯ ನೋಡಿ, ಇದು ಯೂಟ್ಯೂಬಿನಲ್ಲಿ ಹಾಕಿದಾಗ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದ ಅಕೌಂಟ್ ನಂಬರ್ ಕೇಳಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಎಷ್ಟು ಜನರ ಸಂಪನ್ಮೂಲ ಸಾಮಾಜಿಕ ಜಾಲತಾಣದಲ್ಲಿ ಬರ್ತದೆ ಅಂತ ನೋಡೋಣ. ಹಾಗೆ ಬಂದರೆ ತಲೆಬಾಗಿದೆ ಅವರಿಗೆ. ನಿಮಗೆ ವಿಮರ್ಶಿಸಲಿಕ್ಕೆ ಹಕ್ಕು ಬಂತು, ಕೇಳೋಣ. ನಾವು ಮಗುವನ್ನೇ ಮುಟ್ಟಲಿಲ್ಲ, ನಾವು ತಿನ್ನುವಾಗ ಕೈಯಲ್ಲಿದ್ದೊಂದು ಬಿಸ್ಕೆಟ್ ಆ ಮಗುವಿಗೆ ಕೊಟ್ಟು ಕೊಂಡಾಟ ಮಾಡಲಿಲ್ಲ. ಹೆತ್ತವಳು ಯಾರು ಅಂತ ಗೊತ್ತಿಲ್ಲ, ಜನ್ಮಕ್ಕೆ ಕಾರಣ ಆದ ಪಾರ್ಥಿಸುಬ್ಬನನ್ನು ಗೊತ್ತಿಲ್ಲ, ಕೂಡಲು ಸುಬ್ರಹ್ಮಣ್ಯನವರನ್ನು ಗೊತ್ತಿಲ್ಲ, ಮೇಳ ಪದ್ಧತಿಯನ್ನು ತಂದ ಸಿರಿಬಾಗಿಲು ವೆಂಕಪ್ಪಯ್ಯರನ್ನು ನಮಗೆ ಗೊತ್ತಿಲ್ಲ. ನಮಗೆ ಧರ್ಮಸ್ಥಳ ಮೇಳದ ಭಾಗವತರು ಕೂತೋಳ ಇವರು ಯಾವ ಮೇಳದಲ್ಲಿದ್ದಾರೆ, ಕಳೆದ ವರ್ಷ ಯಾವ ಮೇಳದಲ್ಲಿದ್ದಾರೆ ಎಂಬ ಪ್ರೇಕ್ಷಕನಿಂದ ಏನು ನಿರೀಕ್ಷೆ ಮಾಡ್ತೀರಿ ಯಕ್ಷಗಾನದಲ್ಲಿ? ಮತ್ತೊಮ್ಮೆ ಮೆಣಸು ಹಾಕಿದ್ದೇನೆ ನನ್ನ ಮಾತಿಗೆ. ಆ ಕಾರಣದಿಂದ ಇವತ್ತಿನ ಈ ಕಮ್ಮಟ ಯಶಸ್ವಿ, ಒಳ್ಳೆ ಸಂಖ್ಯೆಯವರು ಇದ್ದರು, ಕೇಳುಗರಿದ್ದರು. ಕಲಾವಿದರು ಯುಗ ಪರಿವರ್ತನೆ, ಈಗ 28ನೇ ಇದರಲ್ಲಿದ್ದೇವೆ ನಾವು. ವರಾಹ ಎಂಥದ್ದು ಇದು ಶ್ವೇತವರಾಹ ಕಲ್ಪದಲ್ಲಿ 29ನೇ ಕಲ್ಪದಲ್ಲಿ ಬಂದಾರು ಕಲಾವಿದರು. ಅದರಲ್ಲಿ ಇದು ಕೃತ ತ್ರೇತ ದ್ವಾಪರಾಗಿ ಆವಾಗ ಕಲಿಯುಗ ಬಂದಾರು. ಆವಾಗ ನಾವಿರ್ತೇವೆ, ಏನಾಗಿರ್ತೇವೆ ಅಂತ ನಮಗೆ ಗೊತ್ತಿಲ್ಲ, ಪೂರ್ವಜನ್ಮದ ನೆನಪಿಲ್ಲಲ್ಲ. ಎಲ್ಲ ಕಲಾವಿದರು ಬಂದರೆ ಅವರಿಗೆ ಹೊರಡುವಾಗ ಕವರು ಕೊಡಲಾಗುವುದು 2,000 ರೂಪಾಯಿ. ಇಲ್ಲಿ ಜಾಗ ಸಾಕಾಗಲಿಕ್ಕಿಲ್ಲ.
ಇದರಲ್ಲಿ ಅಧ್ಯಯನ ಅಭ್ಯಾಸ ಮಾಡಿ ನಾವು ನಮ್ಮ ಕಲಾತನವನ್ನು ರೂಪಿಸಿಕೊಂಡ್ರೆ, ಬೆಳೆಸಿದರೆ, ಡೆವಲಪ್ ಆದರೆ ನಮಗೆ ಮಳೆಗಾಲದಲ್ಲಿ 10 ಕಾರ್ಯಕ್ರಮ ಸಿಗಬಹುದು. ಒಂದು ಪ್ರಮಾಣದ ಕಲಾವಿದರಿಗೆ ಮಳೆಗಾಲದಲ್ಲಿ ಕಾರ್ಯಕ್ರಮ ಉಂಟು, ಉಳಿದವರಿಗಿಲ್ಲ. ಆಗ ಮಾತು ಬಂತು, ಯಾಕಿಲ್ಲ? ಆತ್ಮಾವಲೋಕನ ಮಾಡಲಿ. ನಮ್ಮ ಹತ್ರ ಅದೇ ಹತ್ಯೆ, ಅದೇ ನೂಲಿರುವುದಾ? ಅದೇ ಸೂಜಿ ಇರುವುದಾ? ಯಕ್ಷಗಾನಕ್ಕೆ ಬಂದು ಒಂದು ಪಾತ್ರ ನಿರ್ವಹಿಸಿದರೆ 30 ವರ್ಷ ಸರ್ವೀಸ್ ಆಯಿತು. 30 ವರ್ಷವೂ ಅದೇ ಮಾತನ್ನು ಹೇಳಿದ್ದಲ್ವ, ಬೇರೆ ಮಾತು ಹೇಳಲಿಲ್ಲ ನಾವು. ಅದು ಅದೇ ಜಾಗದಲ್ಲಿ ನಿಂತು ಹೇಳಿದ್ದು. ಯಾವಾಗಲೂ ಎಲ್ಲಿ ನಿಲ್ತೇವೆ, ಅದು ಸ್ವಲ್ಪ ಜಾಗ ಆಚೆ ಈಚೆ ಆದರೂ ಆ ಮಾತು ಬರುವುದಿಲ್ಲ. ಅವು ಇಂತೆ ಎದುರು ವೇಷದ ಇನಿ ಅಲ್ಪ ಉಂಟೆ ಮರೆಯ ನೇಪಾಳ ಅಲ್ಪ ಎನ್ನ ಇಡೀ ತತ್ತಣ್ಣಂತ ಅವನ ಎಲ್ಲಿ ನಿಂತಿದ್ದಾನೆ ಮತ್ತು ಯಾವ ಮುಖಕ್ಕೆ ತಿರುಗಿದ್ದಾನೆ ಎನ್ನುವುದರಿಂದ ಒಂದು ಭಾಗವತರು ಒಂದು ಸಲ ರಿಪೀಟ್ ಮಾಡಲಿ, ಭಾಗವತರಿಗೆ ಕೆರಿಯರಿ ನಾನು ಅವರು 2 ಸತಿ ಮಣ್ಣೆರಜಿ, ಒಂದೇ ಸತಿ ಅವರು 2 ಸತಿ, ಇವನಿಗೆ ತಪ್ಪುವುದು ಹೇಗೆ? ಹಾಗಾದರೆ ಎಲ್ಲ ಹೋಯ್ತು, ಬಾಲ ಮಾತ್ರ ಬಾಕಿ ಉಂಟು ಅಂತ ಕಟ್ಟಪುಣಿಯಲ್ಲಿ ಹೋಗುವ ಕೆರೆ ಹಾವನ್ನು ನೋಡಿ ಹೇಳಿದಾಗಲಿಲ್ವ? ಬಾಲ ಬಾಕಿ ಉಂಟು ಒಳಗೆ ಹೋಗಲಿಕ್ಕೆ ಅಂತ. ಆ ಕಾರಣದಿಂದ ಇದನ್ನು ನಾವು ಆಲೋಚನೆ ಮಾಡಬೇಕು. ಯಾರು ಇದರಲ್ಲಿ ಬದುಕು ಅಂದರೆ ರಂಗಕರ್ಮಿ, ಗೋವಿಂದ ಭಟ್ರ ಭಾಷೆಯಲ್ಲಿ ಕಲಾ ಸೇವಕನೂ ಅಲ್ಲ, ಎಂಥದ್ದು ಅಲ್ಲ, ರಂಗಕರ್ಮಿ ಅಷ್ಟೇ. ನಾನು ರಂಗಕರ್ಮಿ ಅಂತ ಹೇಳಿದ್ದಾರೆ ಅವರು ಗಟ್ಟಿಯಾಗಿ. ಯಾಕೆಂದರೆ ನಾನು ಬದುಕು ಕಟ್ಟಿಕೊಳ್ಳಲಿಕ್ಕೆ ಬಂದಿದ್ದೇನೆ, ಇದಕ್ಕೆ ಕಲೆಯನ್ನು ಬೆಳೆಸಿದ್ದೇನೆ. ಅದಕ್ಕೆ ಗ್ರೇಟ್ ಆರ್ಟಿಸ್ಟ್ ಇನ್ನೊಬ್ಬ ಗೋವಿಂದ ಭಟ್ರು ಬರಲಿಕ್ಕೆ ಇಲ್ಲ, ಸಾಧ್ಯವೇ ಇಲ್ಲ. ನಾ ಭವಿಷ್ಯತಿ ಕಲೆಯನ್ನು ಅನುಷ್ಠಾನ ಮಾಡಿದ. ನೀವು ಯಾವ ವಿಷಯವನ್ನು ತೆಕ್ಕೊಳ್ಳಿ, ಯಾವ ರೀತಿ ಫೋಟೋಜೆನಿಕ್, ಅವರಿಗೆ ಕ್ಯಾಮರಾ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲಿ ನಿಂತರೂ ಫೋಟೋಜೆನಿಕ್. ನೋಡಿ ಅವರದ್ದು ಪೇವಲ ಬರಲಿ, ಅವರ 85ನೇ ವರ್ಷದಲ್ಲಿಯೂ ಸುಂದರ್ಯರು ಬರೆದಿದ್ದಾರೆ, ತೆಂಕುತಿಟ್ಟಿನ ರಾಜವೇಷದ ಸ್ಪಷ್ಟ ಸ್ವರೂಪ ಗೋವಿಂದ ಭಟ್ರು ಅಂತ. ಮದುಮಗ ಅಲ್ವ ಕಿರೀಟ ಕಟ್ಟಿ ನಿಂತರೆ. ನಾನು ಅವರ ಹತ್ರ ಬಂದೆ ಮತ್ತೆ ಹೇಳ್ತಿದ್ದೆ, ಏನು ಇಡ್ತಿಲ್ಲ ಕಿರೀಟ ಕಟ್ಟಿ ಕೂತ್ಕೊಳಿಸಬೇಕು ನಿಮ್ಮ ನೋಡಿದೆ, ರಟ್ಟ ಹೇಳ್ತೀರಿ ನೀವು ಅಂತ. ಕಿರೀಟ ಕಟ್ಟಿಕೊಂಡು ಮಲ್ಕೊಳ್ಳಿ, ಬೆಳಗ್ಗೆ ರಪ್ಪ ಹೇಳ್ತೀರಿ. ನಗಡ್ತಿದ್ರು ಪಾಪ. ಗದಾಯುದ್ಧದ ಕೌರವ ಇನ್ನೊಬ್ಬ ಮಾಡಿ ಬಂದರೆ ನಮಗೆ ಸ್ವೀಕರಿಸಬೇಕಿದ್ರೆ 10 ವರ್ಷ ಬೇಕು, ಸ್ವಲ್ಪ ಸ್ವೀಕರಿಸಬೇಕಿದೆ. ನಮಗೆ ಗೋವಿಂದ ಭಟ್ಟರನ್ನು ಮರೀಲಿಕ್ಕೆ ಆಗೋದಿಲ್ಲ. ಆ ಕೌರವ 40-45 ವರ್ಷ ವೇಷ ನೋಡಿದ್ದೇನೆ. ಗೋವಿಂದ ಭಟ್ಟ ಇದ್ದ ಇದರಲ್ಲಿ ಬೇರೆಯವರಿಗೆ ಕೌರವ ಮಾಡಿದಾಗಲೂ ಅವರು ಮಾಡಲಿಲ್ಲ. ಇಲ್ಲ, ಗೋವಿಂದ ಭಟ್ರೆ ಮಾಡಬೇಕು ಅಂತ ಕಲಾವಿದರು ಒಪ್ಪಿದ್ದು, ಅಶೋಕ್ ಭಟ್ಟ ಅಲ್ಲ. ಗದಾಯುದ್ಧದ ಕೌರವ ಗೋವಿಂದ ಭಟ್ರೆ ಪೌಡೆ ಎಂಕಳತ್ತಂತ. ಇಂಥದ್ದು ಅನೇಕ ಸಂಗತಿಗಳುಂಟು. ಅವರ ಬಗ್ಗೆ 1 ವಾರ ಮಾತಾಡಿಯೇನು ಗೋಷ್ಠಿಯಲ್ಲಿ. ಮತ್ತು ಸುಳ್ಳಲ್ಲ, ಚೀಟು ಬೇಡ, ಸುಳ್ಳು ಕತೆ ಸೃಷ್ಟಿ ಮಾಡಿ ಅಲ್ಲ, ಹೌದದ್ದೇ. ಮತ್ತು ಎಲ್ಲಿ ಮಾಡಿದ್ದು, ಯಾರ ಹತ್ರ ಮಾಡಿದ್ದು, ಏನು ಮಾತಾಡಿದ್ದಾರೆ ಅಂತೇಳಿ ಏನಂತ ಅಹಂಕಾರ ಅಲ್ಲ. ನಾನು ಅಷ್ಟು ಪಾತ್ರ ನೋಡಿದ್ದೇನೆ ಅವರದ್ದು. ಶ್ರೀಧರ ಭಂಡಾರಿಯವ್ರದ್ದು ನೋಡಿದ್ದೇನೆ, ಹೊಸ ಇತ್ಲು ಮಾಲಿಂಗ ಭಟ್ರದ್ದು ನೋಡಿದ್ದೇನೆ, ಕೃಷ್ಣನ ಬಾಬು ನೋಡಿದ್ದೇನೆ, ಅಳಿಕೆ ರಾಮರೇಗಳದ್ದು ನೋಡಿದ್ದೇನೆ. ಸುಮ್ಮನೆ ರೈಲು ಬಿಡುವುದಲ್ಲ ಕೂತ್ಕೊಂಡ ಅಶೋಕ್ ಭಟ್ಟ ನೋಡಿದ್ದೇನೆ. ತೀರಾ ಅಪಸವ್ಯವನ್ನು ಹೇಳಿಯೇನು ಅದಕ್ಕಿಂತ ಸೊಗಸಾಗಿ. ಅದಕ್ಕಾಗಿ ನೋಡಿ ಅವರು ಸೂಚನೆ ಕೊಟ್ಟರು. ಬೇಕು ಸಂಪನ್ಮೂಲಗಳನ್ನು ಯಾರೂ ಮಾತಾಡದೇ ಇದ್ದ ಭುಜಬಲಿಯವರು ಮಾತ್ರ ಉಲ್ಲೇಖಿಸಿದ ಸಂಪನ್ಮೂಲಗಳ. ಯಾಕಂದರೆ ಇದು ಯಕ್ಷಗಾನದ ಒರಿಜಿನಾಲಿಟಿ ಮತ್ತು ಯಕ್ಷಗಾನದ ಸತ್ವ, ಅದನ್ನು ಒಟ್ಟು ಬೆಳೆಸುವ ಬಗೆಗೆ ಸಮಗ್ರವಾಗಿ ಬರಹಗಾರರು, ಮಾತುಗಾರರು, ದಾಖಲೀಕರಣಗಳು, ವೇಷ ಇತ್ಯಾದಿ, ಆಮೇಲೆ ಮ್ಯೂಸಿಯಮ್ಮು, ಲೈಬ್ರರಿ, ಎಲ್ಲ ವಿಭಾಗಕ್ಕೂ ಇದರ ಕೆಲಸ ಉಂಟು, ಸ್ಪರ್ಶ ಎಲ್ಲ ವಿಭಾಗವನ್ನು. ಆವಾಗ ನಾವು ಯಕ್ಷಗಾನದ ಪೋಷಕರು, ಪ್ರೇಕ್ಷಕರು ಎಲ್ಲ ಅಲ್ಲಿ ಮಾತಾಡ್ತೇವಲ್ವೋ, ಎಷ್ಟೇ ಇರಲಿ ನಮಗೆ ಬೇರೆ ಕಡೆಯಲ್ಲಿ ಮಾತಾಡಲಿಕ್ಕೂ ಹಕ್ಕು ಬರ್ತದೆ. ಸಿರಿಬಾಗಿಲು ಪ್ರತಿಷ್ಠಾನದಲ್ಲಿ ನಾನೊಂದು ಘಟಕ, ಅದರ ಸದಸ್ಯ ಅಲ್ಲ, ಅದರೊಂದು ಭಾಗ, ಒಂದು ಕಣ. ಯಾವಾಗ ಅದರ ಕಣ, ಅದರಲ್ಲಿ ತ್ರಿಕರಣ, ತನು, ಮನ, ಧನ ಕೈ ಜೋಡಿಸಿದರೆ ನಾವು ಅದರ ಘಟಕ ಆಗ್ತೇವೆ. ಇದು ಉಪಸ್ಥಿತರಿದ್ದವರು, ನಾಳೆ ಇದನ್ನು ನೋಡುವವರು ನೋಡಿ ಅಶೋಕ್ ಭಟ್ರು ಮುಳ್ಪಲ ಪಾತ್ರ ಶುರು ಮಾಡ್ತಾನೆ ಅಂತ ಹೇಳುವವನು ಅವನು ಆತ್ಮೀಯನೇ. ಅವನನ್ನ ಹೆಸರು ಹೇಳ್ತಾನಲ್ಲ, ಅವನಿಗೆ ಉಸಿರಾಟಕ್ಕೆ ನನ್ನ ಹೆಸರಲ್ಲ ಬೇಕಾದ್ದು, ಬೇರೆಯವರದ್ದು ಅದರಲ್ಲಿ ಆಮ್ಲಜನಕ ಕಡಿಮೆ ಉಂಟು ಅಂತ ಒಪ್ಪಿದಲ್ಲವ. ನೀವು ಎಲ್ಲರೂ ಪ್ರತಿಯೊಬ್ಬರು ಇದರ ಘಟಕ ಆದಾಗ ಈ ಉತ್ತರ ಕೇರಳದಲ್ಲಿ ಸಾಂಸ್ಕೃತಿಕತೆ ಏನು ಕುಂಠಿತ ಆಗುವಾಗ ಯಕ್ಷಗಾನ ಹುಟ್ಟಿದ ನೆಲದಲ್ಲಿ ಅದರ ಬೇರೆ ಇಲ್ಲಲ್ಲ, ಮೂಲ ಬೇರು. ಬರೀ ಸಾಕ್ಷ್ಯಚಿತ್ರಗಳು ಉಳ್ಕೊಂಡಿದ್ದೇವೆ ಅಂತ ಆಗಬಾರದು. ಅದಕ್ಕೆ ಎಲ್ಲರ ಪೋಷಣೆ. ಆವಾಗ ಇದಕ್ಕೆ ನಾವು ಅರ್ಪಿಸುವಂತಹ ಶ್ರದ್ಧೆಯಾದೀತು ಅಂತ ನಾನು ಒಪ್ಪಿಕೊಂಡು ತುಂಬ ಒಳ್ಳೆಯ
ಪರಿಣಾಮಕಾರಿಯಾದ ಚಿಂತನೆಗಳು, ಒಳ್ಳೆ ಸಂಗತಿಗಳು ಬಂದಿದೆ. ಅದನ್ನು ಮೈಗೂಡಿಸಿಕೊಳ್ಳೋಣ ಅಂತ ಹೇಳಿ ಮೈಯರೊಳ್ಳೆ ಅವಕಾಶವನ್ನು ಸಮಾರೋಪದ 4 ಮಾತು ಹೇಳಬೇಕು ಅಂತ ಹೇಳಿದರು. ಆ ಪ್ರತಿಷ್ಠಾನದ ಜೊತೆಗೆ ಇದರ ಶಾಶ್ವತೀಕರಣ, ಇದರ ಕೆಲಸ ನಿರಂತರ ಆಗಬೇಕು. ನಾವು ಯಾರೂ ಶಾಶ್ವತರಲ್ಲ, ಮಾರ್ಕಾಂಡೇಯರಲ್ಲ, ಚಿರಂಜೀವಿಗಳು ಅಲ್ಲ. ಅದು ಆಗಬೇಕಿದ್ರೆ ಒಂದು ಮೂಲಧನ ಬೇಕು. ಆವಾಗ ಧೈರ್ಯ ಬರ್ತದೆ ನಮಗೆ. ಮಳೆಗಾಲಕ್ಕೆ ಒಂದು ಕಾಲದಲ್ಲಿ ಬೇಳೆ, ಉಪ್ಪಡ ಬಚ್ಚಿಲು ಹಾಕಿಡುವಂಥದ್ದು, ಸೌದೆ ಮಾಡಿಡುವಂಥದ್ದು, ಮನೆಯಲ್ಲಿ ಮುದುಕರಿದ್ದರೆ ಒಂದಟ್ಟಿ ಸೌದೆ ಹೆಚ್ಚು ಮಳೆಗಾಲದಲ್ಲಿ. ಅದಿದ್ದರೆ ಅಲ್ವ ನಮಗೆ ತೊಂದರೆ ಇಲ್ಲ. ಅಜ್ಜಂಗೆ ಪ್ರಾಯತ್ತು ಮಳೆ ಬಂದರೆ ಆಟಿ ತಿಂಗಳಾರು ತೊಂದರೆ ಇಲ್ಲ, ನಾವು ಒಂದಟ್ಟಿ ಸೌದೆ ಹೆಚ್ಚೇ ಮಾಡಿದ್ದು. ಹಳೆ ಕ್ರಮದಲ್ಲಿ ಹಾಗಲ್ವೋ? ಅದಕ್ಕೆ ಸಂಪನ್ಮೂಲಗಳು ಅದನ್ನೇ ಖರ್ಚು ಮಾಡಿದರೆ ನಾಳೆ ಯಾವುದೂ ಇಲ್ಲ. ಕುಡೆ ಇಲ್ಲ, ಡೆಂಜಿ ಇಲ್ಲ, ಹಾಕಿದ ಕೈಯೂ ಇಲ್ಲ. ಈ ಕಡೆಗೊಂದು ಮೂಲಧನ, ಅದರ ಬಗೆಗೆ ಅದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಈಗ ದಯಾನಂದ ಪೈಗಳು ಡೊನೇಷನ್ ಮಾಡಿದ ಕಾರಣ ಯೂನಿವರ್ಸಿಟಿಯಲ್ಲಿ ಅದು ನಡೀತದೆ, ಅದರ ಬಡ್ಡಿಯಲ್ಲಿ. ಸತೀಶ್ ಪೈ, ದಯಾನಂದ ಪೈ, ಇದು ಈ ಬಗೆಗೆ ನಿಜ ಯಕ್ಷಗಾನದ ಸಂರಕ್ಷಕರು, ಪೋಷಕರು, ನಾವು ಏನೇನು ಶಬ್ದದಲ್ಲಿ ಹೇಳ್ತೇವೋ ಅವರೆಲ್ಲ ಒಟ್ಟು ಕುಳಿತು ಒಂದು ಆಲೋಚನೆ ಮಾಡಿ, ಒಬ್ಬರು ಡೋನರ್ ಇದ್ದರೆ ಸಿರಿಬಾಗಿಲು ಪ್ರತಿಷ್ಠಾನಕ್ಕೆ ಕೊಡಿ. ಅದು ಮೂಲನಿಧಿಯಾಗಿದ್ದರೆ ಯಕ್ಷಗಾನದ ತುಂಬ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ನಾನು ಉಳಿದವರು ಮಾಡುವುದಿಲ್ಲ ಅಂತಲ್ಲ, ಬೇರೆ ಬೇರೆ ರೀತಿಯಿಂದ ಸ್ಕಾಲರ್ಶಿಪ್ಪು, ಔಷಧಿಗೆ, ಇನ್ಶೂರೆನ್ಸು, ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಈ ಪ್ರತಿಷ್ಠಾನ ಪ್ರದರ್ಶನ ಉಂಟು. ಇದರ ಕೆಲಸ ಏನು ಅಂದರೆ ಯಕ್ಷಗಾನದ ಮೂಲ ಸ್ವರೂಪ, ವೇಷಭೂಷಣ, ಅದರ ಪ್ರಸಂಗ ಸಾಹಿತ್ಯಗಳು, ಪ್ರದರ್ಶನ ಸ್ವರೂಪಗಳು. ಈ ಪ್ರತಿಷ್ಠಾನ ಮಾಡೋದು. ಯಕ್ಷಗಾನವೇ ಉಳಿಯದಿದ್ದರೆ ಉಳಿದದ್ದು ಯಾವುದು ಪ್ರಯೋಜನ? ಯಾವುದು? ಅದು ಉಳಿಬೇಕಲ್ಲ ಮೊದಲು. ಅದರತ್ತ ಇದು ಕೆಲಸ ಮಾಡ್ತಾ ಇದೆ. ಸೊ ನಾವು ಅದರ ಘಟಕಗಳಾಗೋಣ, ಕೈ ಜೋಡಿಸೋಣ ಅಂತ ನಾನು ಕಳಕಳಿಯಿಂದ. ಇದು ಮಯ್ಯರು ಹೀಗೆ ಮಾತಾಡಬೇಕು ಅಂತ ಹೇಳಿ ನಾನು ಮಾತಾಡೋದಲ್ಲ. ಮಯ್ಯರು ಬಹುಶಃ ಅಶೋಕ್ ಭಟ್ ಪಂಡತಿ ಪೋಡಿಂದನ ಪಾತೆರ ಹೇಳಿರಬೇಕು, ಎಂಕು ಪಾತೆರ ಎಡ್ಡೆ ಜೀರು ಬುಡ್ಲೆ ಅಂತ ಅಲ್ಲ. ಅವರೇ ಆಗ ಹೇಳಿದರು, ನನ್ನನ್ನು ಹೊಗಳಬೇಡಿ, ಪ್ರತಿಷ್ಠಾನವನ್ನು ಹೊಗಳಿದ್ದಲ್ಲ, ಕೆಲಸ ಮಾಡೋದನ್ನು ಹೇಳೋದು. ಆ ಕೆಲಸ ಮಾಡೋದಕ್ಕೆ ನಾವೊಂದು ಗ್ಲಾಸು ಲೋಟ ನೀರು ಹಾಕಿದರೆ, ಒಂದಿಷ್ಟು ಗೊಬ್ಬರ ಹಾಕಿದರೆ 2 ಕಾಯಿ ಕೊಯ್ಯುವ ಹಕ್ಕು ಬರ್ತದೆ ನಮಗಿದರಲ್ಲಿ. 2 ಸಿಯಾಳ ಕೊಯ್ಯುವ ಹಕ್ಕು ಬರ್ತದೆ, ಒಂದು ಬಾಳೆಹಣ್ಣು ತಿನ್ನುವ ಹಕ್ಕು ಬರ್ತದೆ. ಏನೂ ಬಾರದಿದ್ದರೆ ಮಂಗ ಕಚ್ಚಿ ಬಿಸಾಡಿದ್ದನ್ನೇ ನಾವು ಹೆಕ್ಕಬೇಕಷ್ಟೆ. ಆ ಕಾರಣದಿಂದ ಇದರ ರಕ್ಷಣೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ತಮ್ಮ ಹತ್ರ ಪ್ರಾರ್ಥಿಸಿ, ಈ ಗೋಷ್ಠಿ ಕಮ್ಮಟಗಳೇನುಂಟು, ಇದರ ಸಮಾರೋಪ ಭಾಷಣದ, ಇದರ ಆಶೀರ್ವಚನವನ್ನು ಪೂಜ್ಯ ಯಕ್ಷಗಾನದ ದೊಡ್ಡ ಆಶ್ರಯ ಕೊಟ್ಟ ಸ್ವಾಮೀಜಿ ಸಚ್ಚಿದಾನಂದ ಭಾರತಿಗಳು ಮಾಡಿದರು. ಅದರ ಕೀನೋಟ್ ಅಡ್ರೆಸ್ ಡಾಕ್ಟರ್ ಜೋಶಿಯವರು ಮಾತಾಡಿದರು. ಜೋಶಿಯವರ ಓದು, ವಿಸ್ತಾರ, ಆಳ, ಅವರ 80 ವರ್ಷದಲ್ಲಿ 65 ವರ್ಷದ ಅನುಭವ. ನಾವು ವಿ ಆರ್ ಸ್ಟೂಡೆಂಟ್, LKGಯ UKGಯ. ನನಗೆ ಸಮಾರೋಪ ಭಾಷಣದ ಹೊಣೆ ಕೊಟ್ಟರಲ್ಲ, ಆವಾಗ ನನ್ನ TRP ಮೇಲೆ ಹೋಯ್ತು ನೋಡಿ. ಜೋಶಿಯವರು ತೊಡಗಿದ್ದಕ್ಕೆ ಇವರು ಸಮಾರೋಪ ಭಾಷಣ ಮಾಡುವಷ್ಟರ ಮಟ್ಟಿಗೆ ಇದ್ದಾರೆ ಅಂತ ಮಯ್ಯರು ಹೇಳಿದ್ದಾರೆ. ಭಾಗವತರು ಪಟ್ಟಿ ಮಾಡಿದ್ದಾರೆ, ನನ್ನ ಪಾತ್ರ ಎಂಥದ್ದು, ಅದು ಮಾಡಿ ಇದು ಮಾಡಿ ಅಂತ. ಆ ವೇಷ ಹೋಗೋದು ಮುಖ್ಯ. ಅದಕ್ಕಾಗಿ ದೊಡ್ಡ ಹೊಣೆ. ಸಂತೋಷ ಆಯಿತು, ತುಂಬ ಖುಷಿ. ಇವತ್ತಿನ ದಿವಸ ವೇಸ್ಟ್ ಆಗಲಿಲ್ಲ. ಒಂದು ವಾರ ಮೆಲುಕು ಹಾಕುವ ಸಂಗತಿ ಇದು. ಇದರಲ್ಲಿ ಎಲ್ಲರ ಪಾಲು, ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಪ್ರಾರ್ಥನೆ ಮಾಡಿ, ನಮಗೆ ಎಲ್ಲರಿಗೂ ಆ ಕಲಾಮಾತೆ ಮಧುರು ಮಹಾಗಣಪತಿ ಆಯಸ್ಸು ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ಅನುಗ್ರಹಿಸಲಿ ಅಂತ ಸಂಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ಮಂಗಲ.